ಇವತ್ತಿನ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಮೂರು ದಿವಸದ ಹಿಂದೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯತ್ಗಳಿಂದ ನಮ್ಮ ಪಕ್ಷದ ಮುಖಂಡರನ್ನ ಒಂದು 4 ಜನನ ಕರೆದು ಒಂದು ಪಕ್ಷದ ಸಮಾಲೋಚನೆ ಮಾಡಿದ್ವಿ. ಅದಕ್ಕೆ ಕಾರಣ ನಮ್ಮ ಲೋಕಸಭಾ ಚುನಾವಣೆ ಆದ ನಂತರ NDA ಒಕ್ಕೂಟದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ. ಅದಾದ ನಂತರ ಎಲ್ಲೋ ಒಂದು ಕಡೆ NDAದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಸ್ವಲ್ಪ ಹಳೆಯ BJP ಕಾರ್ಯಕರ್ತರಿರ್ಬೋದು, ನಮ್ಮ ಅಭಿಮಾನಿಗಳೆಲ್ಲ ಕೂಡ ಸಕ್ರಿಯವಾಗಿ ಯಾವುದರಲ್ಲೂ ಭಾಗಿಯಾಗಲಿಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ತಾವೊಂದು ಸಭೆ ಕರೆದು ಮಾತಾಡಬೇಕಂದಾಗ ನಾನು ಯಾವುದೇ ಒಂದು ಸಭೆ ಕರೆಯಲಿಲ್ಲ. ನಮ್ಮ ವರಿಷ್ಠರಾದಂಥ ಡಾಕ್ಟರ್ K. ಸುಧಾಕರು ಲೋಕಸಭಾ ಚುನಾವಣೆ ಆದ ನಂತರ ಹಲವಾರು ಜನ ಸ್ವಲ್ಪ ಸಂಪರ್ಕ ಸಿಕ್ತು, ಆಮೇಲೆ ಸಂಪರ್ಕ ಸಿಗಲಿಲ್ಲ, ಬ್ಯುಸಿ ಆದರು. ಮೊನ್ನೆ ಒಂದು ವಾರ 15 ದಿವಸದಿಂದ ಅವ್ರನ್ನ ಭೇಟಿ ಮಾಡಿದಾಗ ನಾನು ಸುಮಾರು 2-3 ತಿಂಗಳಿಂದ ಅವ್ರನ್ನ ಭೇಟಿ ಮಾಡಿರಲಿಲ್ಲ. ಏನೇನು ನೋಡಿ ಬರ್ತಾನೆ ಅಂತ ಹೇಳಿದಾಗ, ಸರ್ ನಮ್ಮ ಕಾರ್ಯಕರ್ತರು ತಮ್ಮನ್ನು ಮಾತಾಡೋಕೆ ತಮ್ಮ ಸಮಯ ಸಿಗ್ತಾ ಇದ್ದಾಗ ಬನ್ನಿ ಅಂತೇಳಿ ಮೊನ್ನೆ ಒಂದು ದಿವಸ ನಾವೆಲ್ಲ ಒಂದು ಸುಮಾರು ಒಂದು 20-25-30 ಜನ ಎಲ್ಲ ಮುಖಂಡರು ಮಾತ್ರ ನಾವು ಹೋಗಿ ಭೇಟಿ ಮಾಡಿದಾಗ ಇಲ್ಲಿ ನಡೀತಕ್ಕಂಥ ರಾಜಕೀಯ ವಿದ್ಯಮಾನಗಳು, ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಕ್ಕಂಥ ರಾಜಕೀಯ ವ್ಯವಸ್ಥೆಗಳನ್ನು ಅವ್ರ ಗಮನಕ್ಕೆ ತಂದ್ವಿ. ಅವರು ಕೂಡ ಎಲ್ಲ ಅರ್ಥ ಮಾಡಿಕೊಂಡು ಆಯ್ತು ಎಲ್ಲ ನಾನು ಮಾತಾಡ್ತೀನಿ, ಸರಿಪಡಿಸ್ತೀನಿ ಅಂಥೇಳಿ ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಏನು ಜಿಲ್ಲಾ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ಯಾವುದೇ ಸ್ಥಾನಮಾನಗಳಿರ್ಬೋದು, ಪಕ್ಷದ ಸಂಘಟನೆಯಲ್ಲಿರ್ಬೋದು ಯಾರು ಹೊತ್ತು ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಇಡೀ ರಾಜ್ಯದಲ್ಲೇ ಗೊಂದಲ ಇರೋದ್ರಿಂದ ಅವೆಲ್ಲವನ್ನು ಸರಿಪಡಿಸ್ತೀನಿ ನಾನು ಅಂತೇಳಿ ಅವ್ರು ಆಶ್ವಾಸನೆ ಕೊಟ್ಟರು. ಆ ಆಶ್ವಾಸನೆಯನ್ನು ನಮ್ಮ ಕಾರ್ಯಕರ್ತರಿಗೆ ಮುಖಂಡರು ತಿಳಿಸ್ಬೇಕಂತೇಳಿ ಆ ಸಭೆ ಕರೆದಿದ್ದೆ. ಇತ್ತೀಚಿನ ದಿನಗಳಲ್ಲಿ ಏನು ಈ NDA ಆದಮೇಲೆ ಬಹುತೇಕ ನಮ್ಮ ಕಾರ್ಯಕರ್ತರು ನಿಷ್ಕ್ರಿಯ ಆಗಿದ್ದಾರೆ. ಕಾರಣ ಹಲವಾರು ನಮ್ಮ ಮುಖಂಡರ ಏನು ಸರಿಯಾಗಿ ವರ್ತನೆ ಇಲ್ದಿರ್ಬೋದು, ಅಥವಾ ಎಲ್ಲ ಸಮರ್ಪಕವಾಗಿ ಎಲ್ಲರನ್ನೂ ಕೂಡ ವಿಶ್ಲೇಷಣೆ ಮಾಡದೆ ಕಾರ್ಯಕ್ರಮಗಳಿರ್ಬೋದು, ಕೇವಲ ಬೆಳ್ಳಷ್ಟು ಜನನಿಟ್ಕೊಂಡು ತಮ್ಮದೇ ಒಂದು ತೀರ್ಮಾನ ತಗೊಂಡು ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, PLD ಬ್ಯಾಂಕ್ ಚುನಾವಣೆ ಇರ್ಬೋದು, ಸಹಕಾರ ಸಚಿವರನ್ನು ಮಾಡಿದ್ರು. ಆದರೆ ನಮ್ಗೆ ಯಾವುದೇ ಒಂದು ಪ್ರತಿಫಲ ಕೂಡ ಸಿಗಲಿಲ್ಲ. ಈ ನಿಟ್ಟಿನಲ್ಲಿ ಅವರೇನು ಕೆಲವು, ಈಗ ನಾನು ಒಬ್ಬ ಮಾಜಿ ಶಾಸಕನಾಗಿ ಇವರು ಸಕ್ರಿಯವಾಗಿ ಭಾಗವಹಿಸಿಲ್ಲ, ಸಕ್ರಿಯವಾಗಿಲ್ಲ ತೊಡಗಿಸ್ಕೋತಾ ಇಲ್ಲ ಅಂತೇಳಿ ಕೆಲವರು ಅದನ್ನು ಕೂಡ ಅಪ್ರಚಾರ ಮಾಡಿ ನನ್ನ ಮೇಲೆ ಇಲ್ಲ ಸಲ್ಲದ ಚರ್ಚೆಗಳು ಮಾಡೋಕ್ಕೆ ಶುರು ಮಾಡಿದ್ರು. ಇದುವರೆಗೂ ನಾನು ವಿಧಾನಸಭಾ ಚುನಾವಣೆ ಆಗಿ 2 ವರ್ಷ ಆಯಿತು. ಲೋಕಸಭಾ ಚುನಾವಣೆ 1 ವರ್ಷ ಯಾವುದೇ ಒಂದು ಪತ್ರಿಕಾಗೋಷ್ಠಿ ಆಗಲಿ, ಯಾವುದೇ ಒಂದು ಬೇರೆ ಸಭೆ ಸಮಾರಂಭ ಕೂಡ ಮಾಡಿಲ್ಲ. ಎಲ್ಲವೂ ಕೂಡ ಎಲ್ಲರೂ ಸಾಮೂಹಿಕ ಮಾಡ್ತೀವಿ. ದಿನೇ NDA ಬಂದಾದ ಮೇಲೆ ಎಲ್ಲೋ ಒಂದು ಕಡೆ ನಮಗೆ ಒಂಥರ ಮಾನಸಿಕವಾಗಿ ಸ್ವಲ್ಪ ಬೇಸರ ಆಯಿತು. ನಮ್ಮ ಕಾರ್ಯಕರ್ತರು ಕೂಡ ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗಲಿಲ್ಲ. ಇವೆಲ್ಲ ಮನಗೊಂಡು ಸುಧಾಕರ್ ಗಮನಕ್ಕೆ ತಂದಾಗ ಈ ರೀತಿ ಮಾಡಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ನನ್ನ ಸಭೆ ಕರೆದು ಆ ಸಭೆಗೆ ಹಲವಾರು ಜನ ಹಲವಾರು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಗುಂಪು ಗಾಲಿಕಾಗದೆ, ಪಕ್ಷ ಹೊಡಿದರೆ ಅದಲ್ಲ. ಖಂಡಿತ ನಾನು ತಮ್ಮ ಮುಂದೆ ಹೇಳ್ತದೆ, ನಾವು ಭಾರತೀಯ ಜನತಾ ಪಕ್ಷದ ಕಟ್ಟಾಳುಗಳು. ನಾನು ಹಿಂದೆ ಬೇರೆ ಪಕ್ಷದಲ್ಲಿ ಶಾಸಕನಾಗಿ ಎಲ್ಲ ಮಾಡಿದಾಗ ನನ್ನ ರಾಜಕೀಯ ಏರುಪೇರುಗಳಾದಾಗ ಡಾಕ್ಟರ್ ಸುಧಾಕರ್ ಅವರು ನನ್ನ ಈ ಪಕ್ಷಕ್ಕೆ ಕರ್ಕೊಂಡು ಬಿಟ್ಟಾಗ ನಿಮಗೆ ಗೊತ್ತಿದೆ, ಆಗ ನಡೆದಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸುಮಾರು 53 ಜನ ಗ್ರಾಮ ಪಂಚಾಯತ್ ಸದಸ್ಯರು ಭಾರತೀಯ ಜನತಾ ಪಕ್ಷದ ಬೆಂಬಲದಿಂದ ಗೆದ್ದರು. ಅದಾದಮೇಲೆ ವಿಧಾನಸಭಾ ಚುನಾವಣೆ ಬಂತು. ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕೂಡ ಆಕಾಂಕ್ಷಿಯಾಗಿದ್ದೆ. ಆಗ ಹಲವಾರು ಕಾರಣಗಳಿಂದ ನಮ್ಮ ಪಕ್ಷದ ಸಂಘಟಕರು ಮತ್ತು ಪಕ್ಷದ ವರಿಷ್ಠರು ತೀರ್ಮಾನ ತಗೊಂಡು ನಮಗೂ ಕೊಡಿ ಟಿಕೆಟ್ ಅಂದಾಗ ಪಕ್ಷದ ತೀರ್ಮಾನಕ್ಕೆ ಬದ್ಧನಾಗಿತ್ತು ಅಂತ ನಾನು ಅವ್ರಿಗೆ ಆಮೇಲೆ ಕೊಟ್ಟೆ. ಅದಾದ ನಂತರ ಅವರು ಇನ್ನೊಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದ್ರು. ಆಗಲೂ ಕೂಡ ನಾವು ಕಾಯವಾಚ ಮನಸ 330 ಹಳ್ಳಿಗಳಲ್ಲಿ ಕೂಡ ಪರ್ಯಟನೆ ಮಾಡಿ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ಬೆಳೆಸಬೇಕು ಅಂತೇಳಿ ನಾವು ಅವರು ಎಲ್ಲ ಒಟ್ಟಾಗಿ ಮತ್ತು ನಮ್ಮ ಜಿಲ್ಲಾಡಳಿತ ಎಲ್ಲ ಜಿಲ್ಲಾ ಪಕ್ಷದ ಸಂಘಟನೆಗಳ ಒಟ್ಟಿಗೆ ಕೆಲಸ ಮಾಡಿದ್ವಿ. ದುರಾದೃಷ್ಟ ಕೇವಲ 15,000 14,000 ಮತಗಳು ಮಾತ್ರ ನಮಗೆ ಬಂತು. ಅದಾದ ನಂತರ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ಕೊಂಡಿದ್ವಿ. ಲೋಕಸಭಾ ಚುನಾವಣೆ ಬಂದಾಗ NDA ಅಂತ ಬಂದಾಗ ಇಲ್ಲಿ
JDS ಅಭ್ಯರ್ಥಿಗೆ NDA ಅಭ್ಯರ್ಥಿಗೆ ಸೀಟ್ ಬಂದಾಗ ಇಲ್ಲಿ ಸ್ವಲ್ಪ ಅಸಮಾಧಾನ ಪ್ರಾರಂಭವಾದವು. ಆ ಸಂಬಂಧ ನಾನು ಯಾವುದೋ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ. ಒಂದು ಆಗಿನ ಅಭ್ಯರ್ಥಿಗಳಾದಂಥ ಈಗಿನ MP ಅವರು ಒಂದು ಚುನಾವಣಾ ಪ್ರಚಾರಕ್ಕೆ ಬಂದಾಗ ಕರಪತ್ರಗಳಲ್ಲಿ ಯಾವ ರೀತಿ ಲೋಪದೋಷಗಳಿದ್ವು, ಅವರ ಪ್ರಚಾರ ವಾಹನಗಳಲ್ಲಿ ಯಾವ ರೀತಿ ಲೋಪದೋಷಗಳಿದ್ವು, ಅವೆಲ್ಲವನ್ನು ಕೂಡ ನಾನು ಗಮನಕ್ಕೆ ತಂದಾಗ ಯಾರೂ ಅದಕ್ಕೆ ಹೆಚ್ಚು ಒತ್ತು ಕೊಡಲಿಲ್ಲ. ನಮ್ಮ ಕಾರ್ಯಕರ್ತರು ಕೂಡ ಭಾಳಷ್ಟು ಬೇಸರಪಟ್ಟು ಗಲಾಟೆ ಮಾಡಿದ್ರು. ಆಗ ಪಕ್ಷದ ಕೆಲವು ಮುಖಂಡರು ಬಂದು ಆಯ್ತು ಏನೋ ತಪ್ಪಾಗಿದೆ ಅಂತೇಳಿ ಅವೆಲ್ಲವನ್ನು ಸರಿಸಿ ಚುನಾವಣೆ ಮಾಡಬೇಕಂದ್ರೆ MP ಚುನಾವಣೆ ಮಾಡಿದ್ವಿ. MP ಚುನಾವಣೆಯಲ್ಲಿ ನಾವೆಲ್ಲ ಕೂಡ ಸಕ್ರಿಯ ಭಾಗವಹಿಸಿ ಕೆಲಸ ಮಾಡಿದ್ವಿ. ಆ ಚುನಾವಣೆ ಸಂದರ್ಭದಲ್ಲಿ ಇವರು ನಡ್ಕೊಂಡಂಥ ರೀತಿ NDA ಒಕ್ಕೂಟದಲ್ಲಿ ಭಾಳಷ್ಟು ಬೇಸರ ಆಗ್ತದೆ. ಆದರೂ ಕೂಡ ನಾವು ಯಾವುದೇ ಕೂಡ ಮಾಧ್ಯಮಕ್ಕೆ ಹೋಗಲಿಲ್ಲ, ಯಾರದ್ದು ಚರ್ಚೆ ಮಾಡಲಿಲ್ಲ, ಸುಮ್ಮನೆ ಇದ್ವಿ. ಗ್ರಾಮ ಪಂಚಾಯತ್ ಚುನಾವಣೆ ಆಯಿತು, 4 ಗ್ರಾಮ ಪಂಚಾಯತ್ ಚುನಾವಣೆಗಳು. ಅವತ್ತು ಕೂಡ ನಮ್ಮ ವಿಶ್ವಾಸ ತಗೊಳ್ಳಿಲ್ಲ. ಅವರೇ ತೀರ್ಮಾನ ಮಾಡಿ ಬಂದರೆ ನಮ್ಮನ್ನು ಕೈ ಹಾಕ್ಬೇಕು. PND ಬ್ಯಾಂಕ್ ಚುನಾವಣೆ ಕೂಡ ಯಾವುದೇ ವಿಶ್ವಾಸ ತಗೊಳ್ಳಿಲ್ಲ. ಮನೆ ಸಹಕಾರಿ ಯೂನಿಯನ್ ಕೂಡ ವಿಶ್ವಾಸ ತಗೊಳ್ಳಿಲ್ಲ. ಇವೆಲ್ಲ ಎಲ್ಲೋ ಒಂದು ಕಡೆ NDA ಆದಮೇಲೆ ಆಮೇಲೆ ನಗರಸಭಾ ಚುನಾವಣೆಯಲ್ಲಿ ನಾನು ಯಾವುದೇ ಒಂದು ತೀರ್ಮಾನ ಘೋಷಣೆ ಮಾಡಿಲ್ಲ, ಹೇಳಿಲ್ಲ. ನನ್ನ ಮೇಲೆ ಅಪಪ್ರಚಾರ ಮಾಡೋದು, ನನ್ನ ಮೇಲೆ ಅವರು ಕಾಂಗ್ರೆಸ್ಗೆ ಹೇಳದಂತೆ, ಇವರು ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಇರ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಚ್ಚು ಸಂಪರ್ಕ ಇದ್ದಾರೆ. ನಾನು ಸರಳವಾಗಿ ಎಲ್ಲ ತಾಲೂಕಿನ ಎಲ್ಲ ಜನರ ಜೊತೆ ಇರ್ತೀನಿ, ಎಲ್ಲ ಕಾರ್ಯಕ್ರಮಕ್ಕೂ ಭಾಗಿಯಾಗ್ತೀನಿ. ಅಂದ್ರೆ ಪಕ್ಷದ ವೇದಿಕೆಗಳಲ್ಲ, ಬೇರೆ ಯಾವುದೇ ಪಕ್ಷದ ವೇದಿಕೆಯಲ್ಲಿ ಹೋಗಿಲ್ಲ. ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು, ಪೂಜೆ ಪುನಸ್ಕಾರ ಇರ್ಬೋದು, ದೇವಸ್ಥಾನ ಇರ್ಬೋದು, ಅಥವಾ ಕೃಷಿಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲಿ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದನ್ನು ನಾನು ಭಾಗಿಯಾಗಲ್ಲ. ಆದರೂ ಕೂಡ ನಮ್ಮ ಕೆಲವು ಮುಖಂಡರು ಯಾರು ಅಧಿಕಾರವನ್ನು ಇಟ್ಕೊಂಡಿದ್ರು, ಯಾರು ಪದಾಧಿಕಾರಿಗಳು ನನ್ನ ಮೇಲೆ ಇಲ್ಲಿಸದ ಆರೋಪಗಳನ್ನ ಮಾಡ್ತಾ ಬಂದರು ವರಿಷ್ಠರಿಗೆ. ಆದರೂ ಕೂಡ ನಾನು ಯಾವುದೇ ಮಾಧ್ಯಮಗಳು ಯಾರದ್ದು ಚರ್ಚೆನೂ ಮಾಡಿಲ್ಲ. ಮೊನ್ನೆ ಡಾಕ್ಟರ್ ಸುಧಾಕರ್ಗೆ ಎಲ್ಲ ನಮ್ಮ ಮುಖಂಡರು ಒಂದು 25 ಹೇಳಿದ ಮೇಲೆ ಅವರು ಮಾಹಿತಿ ಕೊಟ್ಟಾದ್ಮೇಲೆ ಆ ಮಾಹಿತಿಯನ್ನ ಜನಕ್ಕೆಲ್ಲ ನಮ್ಮ ಮುಖಂಡರಿಗೆ ಪಂಚಾಯತ್ ತಿಳಿಸ್ಬೇಕಂತೇಳಿ ಆ ಸಭೆ ಕರೆದಿದ್ದು. ಅದಕ್ಕೆ ಬೇರೆ ಬೇರೆ ವಿಷಯ ಕೊಟ್ಟು ಅದಕ್ಕೆಲ್ಲ ಶುದ್ಧ ಸುಳ್ಳು. ಅದು ನಮ್ಮಲ್ಲಿ ಯಾವುದೇ ಪಕ್ಷ ಒಡೆಯೋ ಏನೋ ಪ್ರಸ್ತಾವನೆ ಇಲ್ಲ, ಪಕ್ಷದ ವಿರೋಧ ಚಟುವಟಿಕೆಗಳಿಲ್ಲ. ನಾನು ಕೂಡ ವರಿಷ್ಠ ಗಮನಕ್ಕೂ ತಂದಿದ್ದೀನಿ. ಇವತ್ತೇ ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪಕ್ಷ ಕಟ್ಟಬೇಕಾದ್ರೆ ಬಹಳಷ್ಟು ಕಷ್ಟ ಇದ್ದು ಕೂಡ ನಾವೆಲ್ಲರೂ ಕೂಡ ಬೇರೆ ಪಕ್ಷವನ್ನು ತೋರಿದು ಬಂದಿರುವಂಥ ಮಾಜಿ ಶಾಸಕರಿದ್ವಿ. ನಮ್ಮನ್ನೆಲ್ಲರೂ ಸಕ್ರಿಯವಾಗಿ ಉಪಯೋಗಿಸ್ಕೊಳ್ರಿ, ಎಲ್ಲ ಮಾಡಿ ಪಕ್ಷವನ್ನು ಕಟ್ಟೋಣ ಅಂತೇಳಿ ವರಿಷ್ಠ ಗಮನ ಕೂಡ ತಂದಿದ್ದೀವಿ. ಚುನಾವಣೆ MLA ಚುನಾವಣೆ ಆದ್ಮೇಲೆ ಕೂಡ ಚೆನ್ನಾಗಿದೆ. MP ಚುನಾವಣೆ NDA ಅಂತ ಹೇಳಿ ಪದೇ ಪದೇ ಇಲ್ಲ. NDA ಆದ್ಮೇಲೆ ನಾನು ಮೂಲತಃ ಜನತಾ ಪರಿವಾರದಲ್ಲಿ 30 ವರ್ಷ ದುಡಿದು ಬಂದು ಆಚೆ ಬಂದಿರೋನು. ಅದಕ್ಕೆ ಹಲವಾರು ಕಾರಣ ನಿಮಗೂ ಗೊತ್ತಿದೆ. 2018 ಏನೇನಾಯ್ತು ಅಂತ ಗೊತ್ತಿದೆ. ಅದನ್ನು ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ. ಆದರೆ NDA ಆದಮೇಲೆ ನಮ್ಮ ಮುಖಂಡರು, ನಮ್ಮ ಪದಾಧಿಕಾರಿಗಳು ಸ್ವಲ್ಪ ನಮ್ಮನ್ನ ಬೇಜವಾಬ್ದಾರಿಯಾಗಿ ಎಲ್ಲ ಹೊತ್ತು NDA ಮೈತ್ರಿಕೂಟದಲ್ಲೇ ತಗೊಂಡು ಅವರ ಸಲಹೆ ಸೂಚನೆ ಮಾಡಿದಲ್ಲ. ಎಲ್ಲೋ ಅವ್ರ ದೃಷ್ಟಿಯಿಂದ ನಮ್ಮನ್ನು ಕಾರಣ ಮಾಡ್ಬಾರ್ದು. ನಾನೆಲ್ಲೋ ಕಾರಣರಾಗಿಲ್ಲ. ನಾನು ಜನರ ಮಧ್ಯೆ ಇದ್ದೀನಿ, ಜನರ ಪರವಾಗಿದ್ದೀನಿ. ಆದರೆ ಎಲ್ಲೋ ನನ್ನ ಕಾರ್ಯಕರ್ತರು ಉಳಿಸ್ಕೋಬೇಕಾದ್ರೆ ನಾನು ಇನ್ನೂ ಸಕ್ರಿಯವಾಗಿ ಇರೋ ಸಮಸ್ಯೆಗಳೆಲ್ಲ ಪರಿಹಾರ ನಾವೆಲ್ಲ ಒಟ್ಟಾಗಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಬೇಕು ದೃಷ್ಟಿಯಿಂದ ನಮ್ಮ ಸುಧಾಕರ್ ಗಮನಕ್ಕೆ ತಂದಾಗ ಅವರು ಈ ರೀತಿ ಸಲಹೆ ಕೊಟ್ಟಿದ್ದ ವಿಚಾರನ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರ ಗಮನಕ್ಕೆ ತಂದಿದ್ದೀನಿ. ಮುಂದೆ ಯಾವ ರೀತಿ ಮಾಡ್ಬೇಕಂತ ವರಿಷ್ಠ ಏನು ತೀರ್ಮಾನ ಮಾಡ್ತೀವಿ. ಈಗ ಪಕ್ಷದಲ್ಲಿ ವಾಯ್ಸ್ ಮಾಡ್ಬೇಕಂದ್ರೆ ನಾನು ಕೊಟ್ಟಂತಹ, ನಾವು ಯಾರು ಪ್ರಪೋಸಲ್ ಕೊಟ್ಟದಂತಲ್ಲ ಆ ಹೆಸರುಗಳನ್ನ 100ಕ್ಕೆ 50% ರಿಜೆಕ್ಟ್ ಮಾಡಿದ್ದಾರೆ. ಆಗ ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ಸಿದ್ಧಾಂತ ಏನಿದೆ ಅಂದ್ರೆ, ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಅವ್ರು ಏನು ತೀರ್ಮಾನ ಕೊಟ್ಟದ್ದು ನಾವೆಲ್ಲ ಭದ್ರಾಗಿರ್ಬೇಕು. ಅದ್ರ ಜೊತೆಗೆ ಆ ಪದಾಧಿಕಾರಿಗಳು ಮಾಡಿದಾಗ ಯಾರ್ಯಾರು ಇವತ್ತು ಪದಾಧಿಕಾರಿಗಳಾಗಿದ್ದಾರೋ ಅವರು ನಮ್ಮ ಸಂಪೂರ್ಣ ಬೇಡ, ಬೇರೆ ನಾವು ಯಾರ್ಯಾರು ಇಸ್ಕೊಂಡ್ರೆ ಅವೆಲ್ಲ ತೆಗೆದು ನಮ್ಮ ಜಿಲ್ಲಾಧ್ಯಕ್ಷ, ನಾನು ಜಿಲ್ಲಾಧ್ಯಕ್ಷರಿಗೆ ಜಗಳನೇ ಆಯಿತು. ಇಲ್ಲ ಅದು ಹಂಗೆ ಇದು ಹಿಂಗೆ ನಮ್ಮ ವರಿಷ್ಠ ಹೇಳಿದ್ರು ಹಂಗೆ ಅದ್ಯಾರು ಇರಬೇಕು. ಅದು ಸಿದ್ಧಾಂತ ಭಾಳ ಇದೆ BJPಯಲ್ಲಿ. ನಾನು ಸಕ್ರಿಯವಾಗಿ ಮಾಡ್ಬೇಕಂತ ಕೊಟ್ಟಂತ ಕೆಲವು ಉದಾಹರಣೆ ಒಂದು ಹೇಳ್ತೀನಿ. ನಾನು ಹೊಸದಾಗಿ ಸೇರಿದಾಗ ನಗರಸಭೆಗೆ ಆಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು. ಆಗ ಒಬ್ಬ ಹೆಣ್ಣು ಮಗಳನ್ನ ನಾಮಿನೇಷನ್ ಮಾಡಿ ಅಂತೇಳಿ ನಾನೊಬ್ಬ ಹಿಂದುಳಿದವ್ರಿಗೆ ಹೆಣ್ಮಗಳು ಕೊಟ್ಟಾಗ ನಾಮಿನೇಷನ್ ಆಗಿ ಪ್ರಕ್ರಿಯೆ ಪ್ರಾರಂಭವಾಗಿ ಆ ಒಂದು ಆದೇಶ ಕಾಪಿ ಬಂದು ಅವ್ರು ನಗರಸಭೆಯಲ್ಲಿ ಅಧಿಕಾರ ತಗೊಂಡ್ರು ನಾಮಿನೇಷನ್ಗೆ. ಅದನ್ನು ತಗೊಂಡು 1 ತಿಂಗಳಿಗೆ ಅದನ್ನು ರದ್ದು ಮಾಡಿದ್ರು. ಸರ್, ಇದು ಬಿಜೆಪಿಯಿಂದ ಮಾಡ್ತಾ ಇರೋ ಪತ್ರಿಕಾಗೋಷ್ಠಿನ ಇಲ್ಲ ಅಂತ ಹೇಳಿದ್ರೆ ತಮ್ಮ ವೈಯಕ್ತಿಕನ ಸರ್? ಬಿಜೆಪಿ ಪತ್ರಿಕಾಗೋಷ್ಠಿ ನನ್ನ ವೈಯಕ್ತಿಕ ಅಂತ ಹೇಳ್ತಾ ಇದ್ದೀನಿ ಸರ್. ಈಗ ನೀವು ಚುನಾವಣೆ ಸಂದರ್ಭದಲ್ಲಿ
ಈಗ ಸಿಕಲ್ ರಾಮಚಂದ್ರ ಗೌಡ್ರ ಜೊತೆ ಕೈ ಜೋಡಿಸ್ಕೊಂಡು ಬಿಜೆಪಿ ಅಂತೇಳಿ ಹೋದ್ರಿ ಅಲ್ವಾ ಸರ್? ಈಗ ಸಿಕಲ್ ರಾಮಚಂದ್ರ ಗೌಡ್ರಿಂದ ನಿಮ್ಗೆ ಏನಾದ್ರೂ ತಾರತಮ್ಯ ಮಾಡಿದಾರಾ, ಅಥವಾ ಅವರಿಂದ ನಿಮ್ಗೆ ಅವ್ರಿಗೂ ನಿಮ್ಗೆ ಮನಸ್ತಾಪಗಳು ಬಂದಿದೆಯಾ ಅಂತಕ್ಕಂಥದ್ದು ಸರ್? ಮನಸ್ತಾಪ ND ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ನೀವು ಈಗ ಮುಖಂಡರು ಹಿಂದೆ ನಾನು ಯಾರ ಹೆಸರು ಉಲ್ಲೇಖ ಮಾಡೋದಿಲ್ಲ. ನಾನು MLA ಚುನಾವಣೆಯಲ್ಲಿ ಈಗೇನು ಅವತ್ತು ಅಭ್ಯರ್ಥಿ ಆದಂತ ಗೌಡರಿಗೆ ನಾನು ಅವತ್ತು ಬಿಟ್ಟು ಕೊಟ್ಟಿದ್ದಂದ್ರೆ ಅವ್ರು ವರಿಷ್ಠ ತೀರ್ಮಾನದಂತೆ ಅವನ ಸಂಘಟನೆ ಕೊಟ್ಟಿದ್ವಿ. ಅವತ್ತು ನೀವು ನೋಡಿದ್ರಿ ವಿಧಾನಸಭಾ ಚುನಾವಣೆಯಲ್ಲಿ 330 ಹಳ್ಳಿಯಲ್ಲೂ ಕೂಡ ನಾವೆಲ್ಲ ಜೊತೆಲಿ ಓಡಾಟ ಮಾಡಿ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಕೆಲಸ ಮಾಡಿ ಅದು ಸುಮಾರು 15,000 ಮತಗಳನ್ನು ಪಡೆದುಕೊಂಡ್ರಿ, ಇಲ್ಲ ಅಂತ ಹೇಳಿಲ್ಲ. ಅದಾದ ನಂತರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷನೇ ಸಪರೇಟ್ ಇದ್ದು, JDS ಸಪರೇಟ್ ಇದ್ದು, ಕಾಂಗ್ರೆಸ್ ಆಗುವಂತರ ಆಗ್ತಾ ಇತ್ತು. ನಾನು ಒಂದು ಪಕ್ಷದಿಂದ ಇವತ್ತೇನು NDA ಅಂತ ಕೂಟ ಮಾಡ್ಕೊಂಡಿದ್ರಲ್ಲ, ರಾಜ್ಯ ಮಟ್ಟದಲ್ಲೂ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಮಾಡ್ಕೊಂಡ್ರಲ್ಲ ಲೋಕಸಭಾ ಚುನಾವಣೆಗೆ, ಆ ಲೋಕಸಭಾ ಚುನಾವಣೆ NDA ಕೂಟ ಮಾಡಿದಾಗ ಶಿಡ್ಲಘಟ್ಟ ತಾಲೂಕಿನಲ್ಲಿ NDA ಏನು ನಡೀತಲ್ಲ, ಆ NDA ಇಂದ ನಮಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ತಾಲೂಕು ಏನು ವರಿಷ್ಠ ತಾಲೂಕು ಮಟ್ಟದಲ್ಲಿ ಮುಖಂಡರು ಅವ್ರನ್ನ ನಿಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ಆರೋಪ ಸರ್? NDA ಅದು ಇವ್ರು ಮಾಡ್ತದ ಅವರು NDA ಅಂದ್ರೆ ನೀವು ನೇರವಾಗಿ ಹೇಳ್ಬೇಕಾಗುತ್ತೆ ಸರ್. ಈಗ ಹೇಳ್ತಾ ಇದ್ನಲ್ಲ ನೇರವಾಗಿ, ಜಿಲ್ಲಾ ಮಟ್ಟದ ಮುಖಂಡರ ಅಥವಾ ತಾಲೂಕು ಮಟ್ಟದ ಮುಖಂಡರ, ರಾಜ್ಯ ಮಟ್ಟದ ಮುಖಂಡರ ಅಥವಾ ಪಕ್ಷದ ವರಿಷ್ಠರು ತಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತಕ್ಕಂಥ ತಾವು ನೇರವಾಗಿ ಹೇಳ್ಬೇಕಾಗುತ್ತೆ ಸರ್. ನಾನು ಹೇಳೋದು ಸ್ವಲ್ಪ ತಿಳ್ಕೊಳ್ಳಿ ಅಂದ್ರೆ, ನಾನು MLA ಎಲೆಕ್ಷನ್ ಯಾವ ರೀತಿ ಬಂದು ನಿಮಗೂ ಹಾಗೆ ಹೇಳ್ತಾ ಇದ್ದೀನಿ. MP ಎಲೆಕ್ಷನ್ ಚುನಾವಣೆ ಬಂದಾಗ ಇಲ್ಲಿ NDA ಜವಾಬ್ದಾರಿ ತಗೊಂಡಿದ್ರಲ್ಲ, ಯಾರು ಅಧಿಕಾರಿಗಳಿದ್ರು, ಯಾರು ಅಭ್ಯರ್ಥಿಗಳಾಗಿದ್ರು, ಯಾರು ಇಲ್ಲಿ ಇನ್ನೊಂದು ಶಾಸಕರಾಗಿದ್ರು, ಯಾರು MLC ಇವರೆಲ್ಲ ಅವರು ಚುನಾವಣೆ ಸಂದರ್ಭದಲ್ಲಿ ಇನ್ನೂ ಒಂದು ನಿಮಗೆ ನಾನು ಬಿಚ್ಚಿ ಹೇಳ್ಬೇಕಂದ್ರೆ, ಇದೇ MP ಅವರು MP ಅಭ್ಯರ್ಥಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಏನಿದ್ದಳ ಮತ್ತು ದಿಬ್ಬೂರಲ್ಲಿ ಒಂದು ದಿವಸ ಹಾಕೊಂಡ್ರು. ಅದಾದ್ಮೇಲೆ ಕಸಬಾ ಮತ್ತು ಜಮಕೋಟೆ ಹಾಕೊಂಡ್ರು. ಅವತ್ತು ಪಾಂಪ್ಲೆಟ್ ಏನು ಹೊಡೆದ್ರು, ಅವೆಲ್ಲ ಪಾಂಪ್ಲೆಟ್ ನಿಮಗೆಲ್ಲ ಮಾಹಿತಿ ಬಂದಿದೆ, ಎಲ್ಲ ಕೊಟ್ಟಿದ್ದೀನಿ ಇಕ್ಕೊಳ್ಳಿ. ಅವತ್ತು ಪ್ರಚಾರಕ್ಕೆ ಬಂದಾಗ ಒಬ್ಬ ಮಾಜಿ ಶಾಸಕರ ಒಂದು ಫೋಟೋ ಹಾಕಲಿಲ್ಲ ಅವ್ರಿಗೆ. ರಾಷ್ಟ್ರೀಯ ನಾಯಕರಾದ್ರು, ಜಿಲ್ಲಾ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಹಾಕೊಂಡ್ರು. ಕೆಳಗಡೆ ಅಭ್ಯರ್ಥಿ ಫೋಟೋ ಹಾಕಿ ನಮ್ಮ ಏನು NDA ಅಂತ ಹೇಳಿಬಿಟ್ಟು ಏನು ನಮ್ಮ BJP ಅಭ್ಯರ್ಥಿ ಫೋಟೋ, ಶಾಸಕರ ಫೋಟೋ ಇಬ್ಬರು ಎರಡು ಹಾಕಿದ್ರು. ಅವತ್ತೇ ನಮ್ಮ ಹುಡುಗರೆಲ್ಲ ಗಲಾಟೆ ಮಾಡಿದ್ರು, ಬೇಡಪ್ಪ ಸುಮ್ಮನೆ ಚುನಾವಣೆ ಸಂದರ್ಭ ಅದು ತಿಳ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ 6 ಗಂಟೆಗೆ ಬಂದರು MLC ಅವರು. ಸರ್, ಈಗ ನೀವು ಬಿಜೆಪಿಗೆ ಹೋದ ನಂತರ, ಕೈ ಜೋಡಿಸಿದ ನಂತರ NDA ಮೈತ್ರಿಕೂಟದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಕ್ಕೆ ತಾವು ಶ್ರಮಿಸಿದ್ರೆ ಸರ್? ಹೌದು, ಯಾಕೆ ಮಾಡಲಿಲ್ಲ? ಬಿಜೆಪಿ ಪಕ್ಷಕ್ಕೆ ಮಾಜಿ ಶಾಸಕರ ಕೊಡುಗೆ ಏನು ಸರ್? ನೀವು ಬಿಜೆಪಿ ಪಕ್ಷಕ್ಕೆ ತಾವು ಬಿಜೆಪಿ ಪಕ್ಷ ಸೇರ್ಪಡೆಗೊಂಡ ನಂತರ ಪಕ್ಷಕ್ಕೆ ಏನು ಸರ್ ನಮ್ಮ ಕೊಡುಗೆ? ನಾನು ಪಕ್ಷಕ್ಕೆ ಏನು ಕೊಡುಗೆ ಅಂದ್ರೆ, ಸೇರ್ಕೊಂಡು 15 ದಿವಸಕ್ಕೆ ಗ್ರಾಮ ಪಂಚಾಯತ್ ಚುನಾವಣೆ ಬಂದಾಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗ್ರಾಮ ಪಂಚಾಯತ್ ಸದಸ್ಯರು ಒಂದೇ ಆಗ್ತಾ ಇದ್ದಿದ್ದು. ನಾನು ಬಂದಾಗ 53 ಗ್ರಾಮ ಪಂಚಾಯತ್ ಸದಸ್ಯರಾಗಿ 4 ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಕೊಟ್ಟಿದ್ದು ಸರ್. ಈಗ ಸರ್, ತಮ್ಮದೇ ಆದಂತಹ ತಾಲೂಕಲ್ಲಿ ವರ್ಚಸ್ಸಿದೆ, ತಮ್ಮದೇ ಆದಂತಹ ಬಹುಸಂಖ್ಯಾತರ ಒಂದು ಫಾಲೋವರ್ಸ್ ಇದ್ದಾರೆ ತಮಗೆ. ನೀವು ಆ ಟೈಮಲ್ಲಿ ಚುನಾವಣೆ ಸಂದರ್ಭದಲ್ಲಿ ತಾವು ಲಾಸ್ಟ್ ಟೈಮ್ ಎಲ್ಲ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ರಿ. ಈ ಬಾರಿ ಯಾಕೆ ಆ ನಿರ್ಧಾರವನ್ನು ತಗೊಂಡಿಲ್ಲ? ಆಗ್ಲೇ ಹೇಳ್ತೇನೆ. ನಡೆ ಏನು ಸರ್? ಈಗ ಏನು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದೀವಿ. ಈಗ ನಿಮ್ಗೆ ಆ ಪಕ್ಷದಲ್ಲಿ ಈಗ ತಾರತಮ್ಯ ಆಗ್ತದೆ, ಕಡೆಗಣಿಸ್ತಾರೆ. ನೋಡೋಣ, ತಾರತಮ್ಯದಕ್ಕಿಂತ ಗೊಂದಲವನ್ನ ನಿವಾರಣೆ ಮಾಡೋ ವಿಚಾರದಲ್ಲೇ ನಾನು 3 ತಿಂಗಳಿಂದ ಡಾಕ್ಟರ್ ಕೆ ಸುಧಾಕರ್ ಮನೆ ಹತ್ರ ಹೋಗಿಲ್ಲ. ಅವರೇ ಕರೆದು ಹೇಳಿದಾಗ ನಾನು ಆಯ್ತು ಮಾತಾಡ್ತೀನಿ ಅಂತ ಹೇಳಿದ ಮೇಲೆ ಆ ವಿಚಾರವನ್ನ ಜನಕ್ಕೆ ಮುಟ್ಟಿಸ್ಬೇಕಂತೇಳಿ ನನ್ನ ಸಭೆ ಕರೆದಿದ್ದು. ನಾನು ಬರೀ ಮುಖ್ಯ ಮುಖಂಡರಿಗೆ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷಗಳು ಅಥವಾ ಇವರೇನು ಸದಸ್ಯಗಳು, ಸಹಕಾರ ಸಂಘಗಳು ಅವರೇ ಕರೆದಿದ್ದು. ಒಂದು 250 ಜನ ಬಂದಿದ್ರು ಸರ್. ಸರ್, ಇದು ಎರಡು ಬಣಗೆ ಮಾರ್ಪಟ್ಟಿದೆ ಬಿಜೆಪಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಂತ ಹೇಳ್ತಾರೆ. ರಾಜಣ್ಣ ಬಣ ಒಂದು, ಸಿಕಲ್ ರಾಮಚಂದ್ರ. ಇಲ್ಲ, ಅವೆಲ್ಲ ಸುಳ್ಳು ಸರ್, ಸದ್ಯಕ್ಕೆ ಅವೆಲ್ಲ ಸುಳ್ಳು ಸರ್. ಚುನಾವಣೆಯ ಸಮಯದಲ್ಲಿ ಇಲ್ಲದ ಒಂದು ಗೊಂದಲ ಈಗ ಶುರುವಾಗ್ತಾ ಇದೆ ಸರ್. ಒಂದು ವಲಸಿಗರು ಬಿಜೆಪಿಗರು ಅಂತ, ಮೂಲ ಬಿಜೆಪಿಗರು ಅಂತ ಒಂದು ಕೂಗು ಜಾಸ್ತಿ ಬರ್ತಾ ಇದೆ. ಈ ಸಮಯದಲ್ಲಿ ಈ ಕೂಗು ಎಷ್ಟರ ಮಟ್ಟಿಗೆ ಅಲ್ಲ ಸರ್? ಈಗ ಮೂಲ ಬಿಜೆಪಿಗರು ಬಹಳಷ್ಟು ಜನ ತಟಸ್ಥರಾಗಿದ್ದಾರೆ. ನಾನು ವಲಸಿಗನೇ ಏನ್ ಸರ್? ಮೂಲ ಬಿಜೆಪಿಗಳು ಯಾರು ವಿಶ್ವಾಸ ತಗೋತಾ ಇಲ್ಲ. ಹಲವಾರು ಕಾರಣಗಳಿದ್ದಾವೆ. ಆ ಮೂಲ ಬಿಜೆಪಿಗಳಿಗೆಲ್ಲ ನಾನು ಮೊನ್ನೆ ಮೂಲ ಬಿಜೆಪಿ ಎಲ್ಲರೂ ಕರೆದಿದ್ದೆ. ಆಮೇಲೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು ನಮ್ಮ ಅಭಿಮಾನಿಗಳು, ನಮ್ಮ ಪಕ್ಷಕ್ಕೆ ದುಡಿದವರು, ಭಾರತೀಯ ಜನತಾ ಪಕ್ಷದಲ್ಲಿ MLA ಎಲೆಕ್ಷನ್ MP ಎಲೆಕ್ಷನ್ ದುಡಿದ ಎಲ್ಲರೂ ಇಂಪಾರ್ಟೆಂಟ್ ಇರೋಣ ಮನೆ ಕೇವಲ ಒಂದು ಗ್ರಾಮ ಪಂಚಾಯತಿಗೆ 5 ರಿಂದ 6 ಜನ ಕರೆದು ಮನೆ ಸಭೆ ಮಾಡಿದ್ದು. ಸರಿ ಹೋಗ್ಲಿ ಮತ್ತೆ ಅಂತ ಬಿಟ್ರೆ ಬೇರೆ 2 ಬಣ ಅನ್ನೋದು ಖಂಡಿತ ಇಲ್ಲ. ಭಾರತೀಯ ಜನತಾ ಪಕ್ಷದ ಬಣ. ಈಗ ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನದ ರೇಸ್ನಲ್ಲಿ ಸಿಕಲ್ ರಾಮಚಂದ್ರ ಗೌಡ ಇದ್ದಾರೆ ಸರ್.
ಈ ನಿಟ್ಟಿನಲ್ಲಿ ಈಗ ನೀವು ಮತ್ತೆ ಸುದ್ದಿಗೋಷ್ಠಿ ನಡೆಸ್ತಾ ಇರೋದ್ರಿಂದ ವರಿಷ್ಠರ ದಿಕ್ಕು ತಪ್ಪಿಸಲು ಸ್ಥಳೀಯವಾಗಿ ಮಾಜಿ ಶಾಸಕರು ಈ ರೀತಿ ಸುದ್ದಿಗೋಷ್ಠಿಗಳು ನನಗೂ ಜಿಲ್ಲಾಧ್ಯಕ್ಷರು ಚಿಕ್ಕಮಗಳೂರು ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ನಾನೊಬ್ಬ ಈ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿ ಪಕ್ಷದಿಂದ ಮಾಜಿ ಶಾಸಕ ಯಾರಾದ್ರೂ ರಾಜನ್ ಒಬ್ಬರೇ ಇರೋದು. ಹಿಂದೆ ಜ್ಯೋತಿ ರೆಡ್ಡಿಯವರು ಅವ್ರ ಪಕ್ಷ ಬಿಟ್ಟು ಹೊರಟೋದ್ರು. ಏನ್ ಸರ್, ನಾನೊಬ್ಬನೇ ಮಾಜಿ ಶಾಸಕರಾಗಿರೋದು. ನಾನು ಯಾವುದೇ ಆದ ಆಕಾಂಕ್ಷಿನೂ ಅಲ್ಲ, ಅವ್ರಿಗೆ ವಿರುದ್ಧನೂ ಅಲ್ಲ. ಅದು ಪಕ್ಷ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಅಥವಾ ಶ್ರೀಕಲ್ ರಾಮಚಂದ್ರ ಗೌಡರು ಆಗ್ತಾರೋ, ಇನ್ನೊಬ್ರು ಆಗ್ತಾರೋ, ಮತ್ತೊಬ್ರು, ಅದು ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ನಾನು ಅದಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ. ಇವತ್ತು ಜಿಲ್ಲಾಧ್ಯಕ್ಷರ ವಿಚಾರ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಏನಾಯ್ತು ಅಂತ. ಅದು ನಾನು ಅದಕ್ಕೆ ಉತ್ತರ ಕೊಡೋ ಸಮಯನೂ ಅಲ್ಲ, ನಾನು ನಾಯಕನೂ ಅಲ್ಲ ಅದಕ್ಕೆ. ಈಗ NDA ಆದಮೇಲೆ ತುಂಬಾ ತಡವಾಗಿ ತಾವು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದೀರಾ. ಹೌದು. ಉದ್ದೇಶ ಹೇಳಿದಲ್ಲಿ ಇಷ್ಟೊತ್ತು ಹೇಳಿದ್ದೆ ಇನ್ನೇನು ಅಲ್ಲ. ಈಗ ಹಳೆ ಮೂಲ ಕಾರ್ಯಕರ್ತರುಗಳು ಅಂದ್ರೆ ಬಿಜೆಪಿ ಕಾರ್ಯಕರ್ತರುಗಳು ಮಾತ್ರ ಇಲ್ಲಿದ್ದಾರೆ ಅಂತ ನಮ್ಮ ಅನಿಸಿಕೆ. ಈಗ ಒಂದು ಬಣ ತರನೇ ಇವಾಗ ಇಲ್ಲಿ ಕಂಡು ಬರ್ತಾ ಇರೋ ದೃಶ್ಯ ನಮ್ಗೆ. ನಾನು ಆಗ್ಲೇ ಹೇಳ್ದಲ್ಲ ಸರ್, ಬಣ ಏನಿಲ್ಲ. ಸುಧಾಕರ್ ಅವರು ಕ್ಷೇತ್ರದಲ್ಲಿ ಸೂಕ್ಷ್ಮವಾಗಿ ಅವರೋಗಿಸಿ ಅವರೇ ಕರೆದಿದ್ದಕ್ಕೆ ರಾಜಣ್ಣ ಅವ್ರನ್ನ ಒಬ್ಬರೇ ಹೋದ್ರೆ ಚೆನ್ನಾಗಿಲ್ಲ ಅಂತ ಒಂದು 25 ಜನ ಕರ್ಕೊಂಡೋಗಿದ್ರು. 25 ಜನ ಹತ್ರ ಮಾತಾಡಿದ ಮೇಲೆ ಸುಧಾಕರ್ ಅವರು ಒಂದು ಸೊಲ್ಯೂಷನ್ ಮಾರ್ಗ ಕಂಡುಹಿಡಿದೀನಿ ನೀವೇರಿ ಅಂತ ಹೇಳಿದ್ರು. ಅದನ್ನ ಅವ್ರು ಮಾತ್ರ ಕರ್ಕೊಂಡು ನಮ್ಮನ್ನು ಕರೀಲಿಲ್ಲ ಅಂತ ಬೇರೆ ಅಭಿಮಾನಿಗಳು ಏನಿದ್ರು ಅವ್ರನ್ನ ಸಮಾಧಾನ ಪಡಿಸ್ಲಿಕ್ಕೆ ಕರೆದಿದ್ದ ಸಭೆ ಅದು. ಅವರು ನಾವು ಎಲ್ಲರೂ ಸೇರಿ ಒಟ್ಟಿಗೆ ಬಿಜೆಪಿ ಅಂತ ಹೋಗ್ತಕ್ಕಂಥದ್ದೇ ಉದ್ದೇಶ. ಸರ್, ಇನ್ನೊಂದು ತಮ್ಮ ಬೆಂಬಲಿಗರೇ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಸ್ಥಳೀಯ ನಾಯಕತ್ವ ಬೇಕು ಅಂತೇಳಿ ಕೇಳ್ತಾರೆ. ಈಗ ಸ್ಥಳೀಯ ನಾಯಕತ್ವ ಅನ್ನೋದಕ್ಕೆ ಅವ್ರಿಗೆ ಯಾವ ತರ ಇರ್ತದೆ? ಶಿಡ್ಲಘಟ್ಟ ಚಿಂತಾಮಣಿ ಒಂದಾದ್ರೆ ಇಲ್ಲಿ ಮೊನ್ನೆ ನಡೆದ ಹನಿನಾಳ್ನಲ್ಲಿ ಸಭೆ ನಡೆದ ಸಾಮಾಜಿಕ ದಾನದಲ್ಲಿ ಹಾಕಿದ್ದಾರೆ ಸ್ಥಳೀಯರನ್ನ ಬೇರೆ ತಾಲೂಕಿನ ಬೇಡ ಅಂತ ಹೇಳಿ. ಅದು ಚಿಂತಾಮಣಿ ಶಿಡ್ಲಘಟ್ಟ ಸೇರಿದ್ರೆ ಒಂದು ಕ್ಷೇತ್ರ ಆಗುತ್ತೆ. ಸ್ಥಳೀಯರಲ್ದಿರ ಬೇರೆಯವರು ಇಲ್ಲ. ಈಗ ನೋಡಿ ಸರ್, ಒಬ್ಬೊಬ್ಬರ ಅನಿಸಿಕೆ ಒಂಥರ ಇರ್ತದೆ. ನಾವು ಸಭೆ ಕರೆದಿದ್ದು ಅಲ್ಲಿ ಕೆಲವು ಮುಖಂಡರು ಅವ್ರ ಅನಿಸಿಕೆ ಎಕ್ಸ್ಪ್ರೆಸ್ ಹೇಳಿದ್ದಾರೆ. ಅದನ್ನ ನಾವು ತೀರ್ಮಾನ ಮಾಡೋರು ನಾವಲ್ಲ, ಪಕ್ಷದ ವರಿಷ್ಠರಿದ್ದಾರೆ. ಅದು ಏನು ರಾಜ್ಯ ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟ ತೀರ್ಮಾನ ಮಾಡ್ತಾರೆ. ಅವತ್ತು ಅದ್ರ ಜೊತೆಗೆ ವಿಶೇಷವಾಗಿ ಕ್ಷೇತ್ರದ ಜನರು, ಪಕ್ಷದ ಕಟ್ಟಾಳಗಳು, ಪಕ್ಷದ ಕಾರ್ಯಕರ್ತರು ಯಾರು ಕೊಡ್ಬೇಕಂದ್ರೆ ಆ ತೀರ್ಮಾನ ಮಾಡಿ. ಅದು ನಿಮಗೂ ಗೊತ್ತಿದೆ. ಎಲ್ಲ ಏನು ಒಂದು ರಿಪೋರ್ಟ್ ತಗೋತಾರೆ, ಮತ್ತೊಂದು ತಗೋತಾರೆ, ಎಲ್ಲ ಮಾಡಾದ್ಮೇಲೆ ತೀರ್ಮಾನ ತಗೋತಾರೆ. ಅದರಲ್ಲಿ ಕೆಲವರಿಗೆ ಏನು ನಮ್ಮ ಅಭಿಪ್ರಾಯ ಹಿಂಗಿದೆ, ನಮ್ಗೆ ಬೇಕು, ಇಲ್ಲ ಇಂಥವರೇ ಬೇಕು, ಸ್ಥಳೀಯರೇ ಬೇಕು, ನಾನೇ ಬೇಕು, ನೀನೇ ಬೇಕಂತ ಸಹಜ ಅದು ಹೇಳ್ತಾರೆ. ಆ ರೀತಿ ಅಲ್ಲಿ ಯಾರೋ ಒಬ್ಬರೊಬ್ರು ಮಾತಾಡಿದ್ದಾರೆ. ತೀರ್ಮಾನ ಕೈಗೊಳ್ಳಲಾಯಿತು ಅಂತ ಹಾಕಿದ್ದಾರೆ. ಅದು ಸುಳ್ಳು, ಹಾಕಿದ್ದಾರೆ. ಸುಳ್ಳು ಯಾರು ಹಾಕಿರ್ಬೋದು. ನಿಮ್ಮ ಇವರಲ್ಲೇ ನಾನು ಹೇಳ್ತೇನೆ ಸರ್, ಸುಳ್ಳು ಅಲ್ಲ, ಸುಳ್ಳು. ಒಂದು ಕನ್ಕ್ಲೂಷನ್ ಕೊಡ್ತೀನಿ. ಖಂಡಿತವಾಗ್ಲೂ ತೀರ್ಮಾನ ಆಗ್ಲಿ, ಅಲ್ಲಿ ನಾವು ಮಾಹಿತಿ ಕೊಡಕ್ಕೆ ಮಾತ್ರ ವಾಟ್ಸ್ಆಪ್ ಇರೋದು ಸ್ವಲ್ಪ ಇರ್ತಾರೆ. ಅದನ್ನ ನಾನು ಫೇಸ್ಬುಕ್ ಅಲ್ಲಿ ಇವಾಗ ಇರೋದು ರಾಜಣ್ಣ ಅವರಾಗ್ಲಿ, ರಾಜಣ್ಣ ಅವ್ರ ಜೊತೆ ದೇವರಾಜ್ ಅವರಾಗ್ಲಿ, ನಾವಾಗ್ಲಿ ಇದಾಗ್ಲಿ ಇದ್ರ ಬಗ್ಗೆ ಹೇಳಿಲ್ಲ. ಯಾರೋ ಕೆಲವರು ಅನಿಸಿಕೆ ಮಾತಾಡೋವಾಗ ಮಾತಾಡಿದಾರೆ. ಆದ್ರೆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಖಂಡಿತವಾಗ್ಲೂ ತೀರ್ಮಾನ ಅಲ್ಲ, ಸುಳ್ಳದು. ಕನ್ಕ್ಲೂಡ್ ಮಾಡ್ತಾ ಇದೀವಿ, ಸುಳ್ಳು. ಭಾರತೀಯ ಜನತಾ ಪಕ್ಷದಲ್ಲೇ ಇದ್ದೀವಿ, ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತೀವಿ. ಏನು ರಾಜಣ್ಣ ಅವ್ರನ್ನ ಸೈಡ್ ಲೈನ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರೆಲ್ಲ ಅವ್ರ ಅಭಿಮಾನಿಗಳೆಲ್ಲ ಗೊಂದಲ ಇತ್ತು. ಅದನ್ನ ನಿವಾರಣೆ ಮಾಡಕ್ಕೆ ನಾವು ಮೊನ್ನೆ ಸಭೆ ಸೇರಿ ಕನ್ಕ್ಲೂಡ್ ಮಾಡಿದ್ದೇವೆ ವಿನಃ ಇಲ್ಲಿ ಪಕ್ಷ ವಿರೋಧಿ ಅಂತಾಗ್ಲಿ, ರಾಮಚಂದ್ರ ಗೌಡರು ಬೇರೆ ಅಂತಾಗ್ಲಿ, ರಾಜಣ್ಣ ಅವ್ರು ಬೇರೆ ಆಗದಂತಿಲ್ಲ. ಇಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ಇರ್ತೀವಿ, ಭಾರತೀಯ ಜನತಾ ಪಕ್ಷ ಅಂತಾನೆ ಹೋಗ್ತೀವಿ. ಇಲ್ಲಿ ಬಿಜೆಪಿಯಲ್ಲಿ